ಅದು ಕೆಲವು ಕಡಕ್ ವೆಚ್ಚದ ಕೆಲಸ ಒಮ್ಮೆ ಹಾಕಲು ಬೋರ್ಸುದು ಗತ್ತೊಂದು ಫುಲ್ ಕೆಟ್ಟಾಗಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೇಂದ್ರ ಸ್ಥಾನವಾದಂತಹ BC ರೋಡಿನ KSRTC ಬಸ್ ನಿಲ್ದಾಣದಲ್ಲಿ ಜುಲೈ 16ರಂದು ಸಂಜೆಯ ವೇಳೆಗೆ ಬಸ್ಸಿನಲ್ಲಿ ಬಂದಿದ್ದಂತಹ ಲಾವಣ್ಯ ಎಂಬ ಯುವತಿಯನ್ನು ಬರ್ಬರ ರೀತಿಯಲ್ಲಿ ಕತ್ತಿಯಿಂದ ಕಡಿದು ಕೊಲೆ ಮಾಡಿದಂತಹ ಆರೋಪಿ ಗುರುವಾಯನಕೆರೆ ಸಮೀಪದ ಒಡಿಲ್ನಾಳ ಗ್ರಾಮದ ಚೇತನ್ನನ್ನು ಬಂಟ್ವಾಳ ನಗರ ಠಾಣಾ ಪೊಲೀಸರು ಬಂಧಿಸಿದ್ದಾರೆ. ಹತ್ಯೆ ಮಾಡಿದ ಮರುದಿನ ಮಂಗಳೂರಿನ ಹೊರವಲಯದ ಪಚ್ಚನಾಡಿಯಲ್ಲಿ ಸ್ಥಳೀಯರ ಕೈಗೆ ಸಿಕ್ಕಿಬಿದ್ದಿದ್ದ ಚೇತನ್ನನ್ನು ಬಂಟ್ವಾಳ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದರು. ಈ ಸಂದರ್ಭದಲ್ಲಿ ಆತ ಇಲಿಪಾಷಾಣ ಸೇವಿಸಿದ್ದರಿಂದ ಆತನನ್ನು ಚಿಕಿತ್ಸೆಗಾಗಿ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಕಳೆದ 10 ದಿನಗಳಿಂದ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಂಥ ಚೇತರಿಸಿಕೊಂಡ ಹಿನ್ನೆಲೆಯಲ್ಲಿ ವೆನ್ಲಾಕಿನ ವೈದ್ಯಾಧಿಕಾರಿಗಳು ಆತನನ್ನು ಜುಲೈ 27ರಂದು ಡಿಸ್ಚಾರ್ಜ್ ಮಾಡಿದ್ದರು. ಆತನ ಕಾವಲಿಗೆ ಇದ್ದಂತಹ ಪೊಲೀಸರು ಆ ಸಂದರ್ಭದಲ್ಲಿ ಆತನನ್ನು ವಶಕ್ಕೆ ಪಡೆದುಕೊಂಡು ಬಂಟ್ವಾಳ ನಗರ ಠಾಣೆಗೆ ಕರೆದೊಯ್ದಿದ್ದಾರೆ. ಬಂಟ್ವಾಳ ನಗರ ಠಾಣಾ ಇನ್ಸ್ಪೆಕ್ಟರ್ ಅನಂತ ಪದ್ಮನಾಭ ಅವರು ಆರೋಪಿಯನ್ನು ಪ್ರಾಥಮಿಕ ವಿಚಾರಣೆಗೆ ಒಳಪಡಿಸಿ ತದನಂತರ ಬಂಟ್ವಾಳ JMFC ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು 2 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಎನ್ನುವಂಥ ಮಾಹಿತಿಗಳು ಲಭ್ಯ ಆಗಿದೆ. ಆರೋಪಿ ಚೇತನ್ನನ್ನು ಕೃತ್ಯ ನಡೆದ ಸ್ಥಳವಾದ BC ರೋಡಿನ KSRTC ಬಸ್ ನಿಲ್ದಾಣಕ್ಕೆ ಕರೆದೊಯ್ದು ಮಹಜರು ಪ್ರಕ್ರಿಯೆಗಳನ್ನು ನಡೆಸಲಾಗುತ್ತಿದೆ. ತದನಂತರ ಆತನನ್ನು ಪಚ್ಚನಡಿಗೆ ಕರೆದೊಯ್ದು ಮಹಜರು ಪ್ರಕ್ರಿಯೆ ನಡೆಸಲಾಗುತ್ತದೆ. ತದನಂತರ ಆತ ಕತ್ತಿ ಎಲ್ಲಿಂದ ತಂದ ಎನ್ನುವ ಹಿನ್ನೆಲೆಯಲ್ಲಿ ಆ ಸ್ಥಳಕ್ಕೂ ಹೋಗಿ ಮಹಜರು ಪ್ರಕ್ರಿಯೆಗಳನ್ನು ನಡೆಸಲಾಗುತ್ತದೆ. ತದನಂತರ ಆತನನ್ನು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತಿದೆ. ಆರೋಪಿ ಚೇತನ್ ಮತ್ತು ಹತ್ಯೆಗೀಡಾದ ಲಾವಣ್ಯ ಒಂದೇ ವಯಸ್ಕರು, ಸುಮಾರು 22 ವರ್ಷ ಪ್ರಾಯ. ಚೇತನ್ನ ಚಿಕ್ಕಮ್ಮನ ಮನೆ ಲಾವಣ್ಯನ ಮನೆಯ ಪಕ್ಕದಲ್ಲೇ ಇದೆ. 4 ವರ್ಷಗಳ ಹಿಂದೆ ಕೊರೋನಾ ಸಂದರ್ಭದಲ್ಲಿ ಚೇತನ್ ತನ್ನ ಚಿಕ್ಕಮ್ಮನ ಮನೆಗೆ ಹೋಗಿದ್ದಾಗ ಲಾವಣ್ಯಳ ಪರಿಚಯ ಆಗಿತ್ತು. ತದನಂತರ ಅವರು ಪರಿಚಿತರಾಗಿದ್ದರು. ಆದರೆ ಚೇತನ್ ಆಕೆಯನ್ನು ಪ್ರೀತಿಸುವ ಆಸೆಯನ್ನು ವ್ಯಕ್ತಪಡಿಸಿದ್ದ. ಆದರೆ ಆಕೆ ಅದಕ್ಕೆ ಒಡಂಬಡಿರಲಿಲ್ಲ. ಚೇತನ್ ತನ್ನ ಮನೆಯಲ್ಲಿ ಸಹ ತನ್ನ ತಾಯಿಯೊಂದಿಗೆ ಆಕೆಯನ್ನು ಮದುವೆ ಮಾಡಿಕೊಡುವಂತೆ ಕೇಳಿಕೊಳ್ಳುವಂತೆ ಹೇಳಿದ್ದ ಎಂದು ಹೇಳಲಾಗುತ್ತಿದೆ. ಆದರೆ ಅದನ್ನು ಲಾವಣ್ಯನ ಮನೆಯವರು ನಿರಾಕರಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಚೇತನ್ ತನ್ನ ಬಯಸಿದ ವಸ್ತು ಸಿಗಲಿಲ್ಲ ಎನ್ನುವ ಕಾರಣಕ್ಕಾಗಿ ಆಕೆಯ ಮೇಲೆ ದ್ವೇಷ ಸಾಧಿಸಿಕೊಂಡು ಆಕೆಯನ್ನು ಹತ್ಯೆ ಮಾಡಿದ್ದಾನೆ ಎನ್ನುವುದು ಮೇಲ್ನೋಟಕ್ಕೆ ಖಚಿತವಾಗುತ್ತಿದೆ. ಈ ವಿಚಾರವನ್ನು ಪೊಲೀಸ್ ತನಿಖೆಯಲ್ಲಿ ಸ್ಪಷ್ಟಪಡಿಸಬೇಕಾದ್ದರಿಂದ ಬಂಟ್ವಾಳ ನಗರ ಠಾಣಾ ಇನ್ಸ್ಪೆಕ್ಟರ್ ಅನಂತ ಪದ್ಮನಾಭ ಅವರು ಆತನನ್ನು ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಮಧ್ಯೆ ಚೇತನ್ನ ಮಾನಸಿಕ ಸ್ಥಿತಿಯ ಬಗ್ಗೆಯೂ ಹಲವು ಊಹಾಪೋಹಗಳಿವೆ. ಆದರೆ ಆತ ಮಾನಸಿಕವಾಗಿ ಸ್ವಸ್ಥನಾಗಿದ್ದು ಯಾವುದೇ ರೀತಿಯಲ್ಲಿ ಆತ ಅನಾರೋಗ್ಯಕ್ಕೆ ಈಡಾಗಿಲ್ಲ ಎನ್ನುವುದಂತೂ ಸ್ಪಷ್ಟವಾಗುತ್ತಿದೆ. ಇದರ ಮಧ್ಯೆ ಚೇತನನ್ನು ಗಲ್ಲಿಗೇರಿಸಬೇಕು ಎನ್ನುವಂಥ ಕೂಗು ವ್ಯಾಪಕವಾಗಿತ್ತು ಮತ್ತು ಆತನ ಮೇಲೆ ಪೊಲೀಸರು ಎನ್ಕೌಂಟರ್ ಮಾಡಬೇಕು ಎನ್ನುವಂಥ ಆಗ್ರಹವು ಕೇಳಿಬಂದಿತ್ತು. ಆದರೆ ಪೊಲೀಸರಿಗೆ ಕಾನೂನು ವ್ಯಾಪ್ತಿಯನ್ನು ಮೀರಿ ಕರ್ತವ್ಯ ನಿರ್ವಹಿಸಲು ಸಾಧ್ಯವಾಗಿದ್ದರೆ ಹಿನ್ನೆಲೆಯಲ್ಲಿ ಕಾನೂನು ಪ್ರಕಾರ ಏನೆಲ್ಲ ಪ್ರಕ್ರಿಯೆಗಳು ನಡೆಯಬೇಕೋ ಆ ಪ್ರಕ್ರಿಯೆಗಳನ್ನು ನಡೆಸಿ ಚೇತನ್ನನ್ನು ನ್ಯಾಯಾಂಗ ಬಂಧನ ಪ್ರಕ್ರಿಯೆಗೆ ಒಳಪಡಿಸುವಂತಹ ಕಾರ್ಯಗಳು ನಡೀತದೆ. ಚೇತನ್ನ ಮನೆಯವರು ಈ ಘಟನೆಯಿಂದ ವಿಚಲಿತರಾಗಿದ್ದು ಅವರಿಗೆ ಇನ್ನು ಮುಂದೆ ಏನು ಮಾಡಬೇಕು ಎನ್ನುವಂತಹ ಚಿಂತೆಯಲ್ಲಿ ಇದ್ದಾರೆ. ಚೇತನ್ನ ಅಕ್ಕನಿಗೆ ಮದುವೆ ನಿಗದಿಯಾಗಿದ್ದು ಅವರ ಮನೆ ನಿರ್ಮಾಣ ಕಾರ್ಯವು ಅರ್ಧದಲ್ಲೇ
ನಿಂತಿದೆ. ಆದ್ದರಿಂದಾಗಿ ಬಡ ಕುಟುಂಬದ ಈ ಮನೆಗೂ ಆಘಾತ ಎದುರಾಗಿದೆ. ಲಾವಣ್ಯನ ಮನೆಯವರಿಗೆ ಸರ್ಕಾರದಿಂದ 10 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ದೊರಕಿಸುವಲ್ಲಿ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರು ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಸರ್ಕಾರದ ಘೋಷಣಾ ಪತ್ರವನ್ನು ಆ ಮನೆಯವರಿಗೆ ಹಸ್ತಾಂತರಿಸಲಾಗಿದೆ. ಇನ್ನು ಮುಂದಕ್ಕೆ ಅದು ಜಿಲ್ಲಾಧಿಕಾರಿಗಳ ಮೂಲಕ ಆ ಮನೆಯವರಿಗೆ ಪರಿಹಾರ ಧನ ಸಿಗಲಿದೆ. ಒಟ್ಟಾರೆಯಾಗಿ ಲಾವಣ್ಯನ ಹತ್ಯೆ ಪ್ರಕರಣ BC ರೋಡು ಆ ಪರಿಸರದಲ್ಲಿ ಒಂದು ರೀತಿಯ ಆತಂಕಕಾರಿ ಸ್ಥಿತಿಯನ್ನು ನಿರ್ಮಾಣ ಮಾಡಿತ್ತು. ಒಟ್ಟಾರೆಯಾಗಿ ಆರೋಪಿ ಚೇತನ್ ಎಂದು ಆ ಕ್ಷಣದಲ್ಲೇ ಗುರುತು ಪತ್ತೆ ಆಗಿದ್ದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ವದಂತಿಗಳಿಗೆ ಅವಕಾಶ ಇರಲಿಲ್ಲ ಮತ್ತು ಮರುದಿನವೇ ಚೇತನ್ ಪಚ್ಚನಾಡಿಯಲ್ಲಿ ಸಿಕ್ಕಿಬಿದ್ದಿದ್ದರಿಂದ ಎಲ್ಲ ರೀತಿಯ ಊಹಾಪೋಹಗಳಿಗೆ ತೆರೆ ಬಿದ್ದಿತ್ತು. ಈ ಮಧ್ಯೆ ಇಡೀ ಘಟನೆಯನ್ನು ಕೇಂದ್ರೀಕರಿಸಿಕೊಂಡು ವದಂತಿಗಳನ್ನು ಹಬ್ಬಿಸುವಂಥ ಕೆಲಸವನ್ನು ಕೆಲವರು ಮಾಡಿದ್ದರು. ಆದರೆ ಈ ಬಗ್ಗೆ ಬಂಟ್ವಾಳ ನಗರ ಠಾಣೆಯಲ್ಲಿ ಪ್ರತ್ಯೇಕವಾಗಿ 2 ಪ್ರಕರಣಗಳು ದಾಖಲಾಗಿದೆ. ಆ ಪ್ರಕರಣಗಳ ತನಿಖೆಯನ್ನು ಸಹ ನಡೆಸಲಾಗುತ್ತಿದೆ. ಅಂತೂ ಇಂತೂ ಅಮಾಯಕ ಹೆಣ್ಣು ಮಗಳೊಬ್ಬಳ ಬರ್ಬರ ಹತ್ಯೆ ಪ್ರಕರಣ ಇದೀಗ ನ್ಯಾಯಾಲಯದ ಮೆಟ್ಟಿಲು ಏರಿದೆ.